ಲೋಕೇಶಪ್ಪ ಕೆಬಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿಕಾರಿಪುರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಶ್ರೀಯುತರನ್ನು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ಶ್ರೀ ಗುರು ರುದ್ರಮುನೀಶ್ವರಿ ಪ್ರೌಢಶಾಲೆ ಹಾಗೂ ಶ್ರೀ ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಅಂಬಾರಗೊಪ್ಪ ಈ ಶಾಲೆಯ ಶಾಲಾ ವಾರ್ಷಿಕೋತ್ಸವ. ಇದಕ್ಕೆ ಶೀರ್ಷಿಕೆ ಏನು ಕೊಟ್ಟಿದ್ದಾರೆ ಅಂತೇಳಿದರೆ, ನಮ್ಮ ಶಾಲೆ ನಮ್ಮ ಹೆಮ್ಮೆ. ಅದ್ರ ಜೊತೆಗೆ ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಮ ಹಬ್ಬ ಅಂತ ಹೇಳ್ಬೋದು. ಈ ಊರಿನಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಊರೊಳಗಡೆ ನಾವು ಎಂಟ್ರಿ ಆಗ್ತಿದ್ದಾಗೆ ಇಲ್ಲಿ ಇರ್ತಕ್ಕಂಥ ದೀಪಾಲಂಕಾರ, ಜನಗಳಲ್ಲಿರ್ತಕ್ಕಂಥ ಉತ್ಸಾಹ ಸಂಭ್ರಮ, ಇಡೀ ಸಮುದಾಯ, ಈ ಗ್ರಾಮದ ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ಜನಗಳ ಒಂದು ಪಾಲ್ಗೊಳ್ಳುವಿಕೆ ಬರ್ತಾ ಇದ್ರೆ ನೋಡಿ, ನಾವು ಯಾವುದೋ ಒಂದು ನಮ್ಮೂರ ಜಾತ್ರೆಗೆ ಬರ್ತಾ ಇದ್ದೀವಿ ಅನ್ನೋ, ಹಬ್ಬಕ್ಕೆ ಬರ್ತಾ ಇದ್ದೀವಿ ಅನ್ನೋವಂಥ ಭಾವನೆ ಕಂಡು ಬರ್ತಾ ಇದೆ ಈ ಶಾಲಾ ವಾತಾವರಣದಲ್ಲಿ. ಅಂಥ ಸಂಭ್ರಮದ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ನೋಡಿದ್ರೆ ಇಲ್ಲಿ ತುಂಬ ಸಂಭ್ರಮ ಅನಿಸುತ್ತೆ, ತುಂಬ ಸಂತೋಷ ಅನಿಸುತ್ತೆ. ನಾನು ಒಂದು ಶಾಲಾ ವಾರ್ಷಿಕೋತ್ಸವ ಅಂದರೆ ಒಂದು ಶಾಲೆಗೆ ಸಂಬಂಧಪಟ್ಟಂಥ ಒಂದು ವೇದಿಕೆ, ಶಿಕ್ಷಕರು, ಅತಿಥಿಗಳು, ಗುರುಗಳು, ಮಕ್ಕಳು, ಪೋಷಕರು ಇರ್ತಾರೆ ಅಂದ್ಕೊಂಡಿದ್ದೆ. ಇಲ್ಲಿ ಆಗಿಲ್ಲ. ಇಡೀ ಊರೇ ಇಲ್ಲಿ ಸೇರಿಕೊಂಡಿದೆ. ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ನಮ್ಮ ಮಕ್ಕಳು ಈ ಶಾಲೆಗೆ ಬರ್ತಕ್ಕಂಥದ್ದು, ಕಲಿತಕ್ಕಂಥದ್ದು, ಅಕ್ಷರಾಭ್ಯಾಸ ಮಾಡ್ತಕ್ಕಂಥದ್ದು, ಮತ್ತು ಆ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡ್ಕೊಳ್ತಕ್ಕಂಥದ್ದು, ಅವರು ಪದವಿ ಪಡ್ಕೊಂಡು ಉದ್ಯೋಗಕ್ಕೆ ಹೋಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ವೇತನ ತಗೊಂಡು ಚೆನ್ನಾಗಿರಬೇಕು ಅಂತ ಎಲ್ಲ ಪೋಷಕರ ಭಾವನೆ. ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ನೀವು ನೋಡಿದಿರಿ, ಇಡೀ ರಾಷ್ಟ್ರದಲ್ಲಿ GST ಕಟ್ಟೋದ್ರಲ್ಲಿ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯಕ್ಕಿಂತ ದೊಡ್ಡ ರಾಜ್ಯಗಳು, ಬೇರೆ ರಾಜ್ಯಗಳಿದ್ದಾವೆ. ಆದರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ, ಸಂಸ್ಕೃತಿ ಮತ್ತು ಆರ್ಥಿಕ ವ್ಯವಹಾರ ಜಾಗೃತಿ ಜನಗಳಲ್ಲಿ ಇಲ್ಲಿದೆ ನಮ್ಮ ಕರ್ನಾಟಕದಲ್ಲಿ. ಕಾರಣ ಏನು ಅಂತೇಳಿದರೆ, ಸ್ವತಂತ್ರ ಪೂರ್ವದಿಂದ ನಮ್ಮ ರಾಜ್ಯದಲ್ಲಿ ಮಠಮಾನ್ಯಗಳು ಸಾರ್ವಜನಿಕರಿಗೆ, ಪ್ರತಿಯೊಬ್ಬರಿಗೂ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಅಕ್ಷರ ಜ್ಞಾನವನ್ನು, ಅನ್ನದಾಸೋಹವನ್ನು, ಜ್ಞಾನದಾಸೋಹವನ್ನು, ಅಕ್ಷರದಾಸೋಹವನ್ನು ನೀಡ್ತಾ ಬಂದಿದ್ದಾವೆ. ಅದರ ಪ್ರತಿಫಲ ಜನಗಳಿಗೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಸಿಕ್ಕಿದೆ. ಸಂಸ್ಕಾರ ಸಿಗೋದ್ರ ಮೂಲಕ ಉತ್ತಮವಾಗಿರ್ತಕ್ಕಂಥ ಜೀವನ ಮಟ್ಟ, ಜೀವನದ ಗುಣಮಟ್ಟ ಮತ್ತು ವಿದ್ಯಾಭ್ಯಾಸ ಅನ್ನೋಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಬುದ್ಧಿ ಇದೆ ಜನಗಳಲ್ಲಿ. ಆ ಕಾರಣಕ್ಕೆ ಇವತ್ತು ನಮ್ಮ ಕರ್ನಾಟಕ ಸುಭಿಕ್ಷವಾಗಿದೆ ಈ ಮಠಮಾನ್ಯಗಳ ಕೊಡುಗೆಗಳಿಂದ ಅಂಥೇಳಿ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಈ ಕಾಳೆನಹಳ್ಳಿ ಶಿವಯೋಗಾಶ್ರಮ ಮಠದಲ್ಲೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆಯನ್ನು ಮಾಡ್ತಾ ಇದ್ದಾರೆ. ಈ ಮಠದ ನೆರಳಿನಲ್ಲಿ ನಡ್ತಕ್ಕಂಥ ಶಾಲೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಸಿಗುತ್ತೆ ಮಕ್ಕಳಿಗೆ. ಗುರುಗಳ ಆಶೀರ್ವಾದ ಸಿಗುತ್ತೆ ಮತ್ತು ಸಂಸ್ಕಾರ ಸಿಗುತ್ತೆ, ಜ್ಞಾನ ಸಿಗುತ್ತೆ. ಇದಕ್ಕೆ ಪೂರ್ವಕವಾಗಿ ನಾವು ಕೂಡ, ಪೋಷಕರು ಕೂಡ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಸೋದ್ರ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಮನೆಗಳಲ್ಲಿ. ಈಗೆಲ್ಲ ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ವಕೀಲರಾಗ್ತಾರೆ, ಲಕ್ಷ ಲೆಕ್ಕದಲ್ಲಿ ವೇತನ ತಗೊಳ್ತಾರೆ, ವಿದೇಶಕ್ಕೆ ಹೋಗ್ತಾರೆ. ಅದಾದಮೇಲೆ ಅವರಿಗೆ ನಾವು ಸಂಸ್ಕಾರವನ್ನು ನೀಡದೇ ಇದ್ದರೆ ನಾವು ಒಂದು ದಿನ ನಾವೆಲ್ಲ ಪೋಷಕರು ಅನಾಥಾಶ್ರಮಕ್ಕೆ ಸೇರ್ಕೊಳ್ತೀವಿ. ಈಗ ಶಾಲೆಗಳು, ಹಾಸ್ಪಿಟ್ಲುಗಳು ಎಷ್ಟು ಪ್ರಾರಂಭ ಮಾಡ್ತಾಯಿದ್ದಾರೆ, ಅಷ್ಟೇ ಅನಾಥಾಶ್ರಮಗಳು ಕೂಡ ಪ್ರತಿ ಊರಿನಲ್ಲೂ, ಪ್ರತಿ ನಗರಗಳಲ್ಲೂ ಪ್ರಾರಂಭ ಆಗ್ತಾಯಿದ್ವಿ. ಕಾರಣ ಏನು ಅಂತೇಳಿದರೆ, ನಾವು ಮಕ್ಕಳನ್ನು ಒಂದು ದುಡಿಯುವ ಯಂತ್ರಗಳನ್ನಾಗಿ, ಪ್ರತಿಭೆಯನ್ನು ಪ್ರದರ್ಶನಕ್ಕಿರ್ತಕ್ಕಂಥ ಯಂತ್ರಗಳನ್ನಾಗಿ ನಾವು ಆ ಮಕ್ಕಳುಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಅವನಿಗೆ ನೀವು ನೋಡಿ, ಇತ್ತೀಚೆಗೆಲ್ಲ ಯಾವ ಶಾಲೆಗೆ ಸೇರಿಸ್ತಾರೆ ಅಂದರೆ, ಎಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರುತ್ತೆ, ಎಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಚಾರ ಸಿಗುತ್ತೆ ಅಂಥ ಶಾಲಾ ಕಾಲೇಜುಗಳಿಗೆ ಸೇರಿಸ್ತಾರೆ. ಇತ್ತೀಚಿನ ಹೊಸ ಟ್ರೆಂಡ್ ಏನು ಅಂತೇಳಿದರೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಎಲ್ಲ ತಾಯಿ ತಂದೆ, ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮೆಲ್ಲ ಬಂಧು ಬಳಗವನ್ನು, ರಕ್ತ ಸಂಬಂಧವನ್ನು ಕಟ್ ಮಾಡಿ ಒಂದು 4 ಗೋಡೆ ಮಧ್ಯದಲ್ಲಿ ಆ ಮಕ್ಕಳನ್ನು ಸಾಕ್ತಕ್ಕಂಥದ್ದು. ನಮ್ಮ ಊರ ಹಬ್ಬಕ್ಕೆ, ನಮ್ಮ ಮನೆಯ ಹಬ್ಬಕ್ಕೆ, ನಮ್ಮ ಕಷ್ಟಕ್ಕೆ ಆ ಮಕ್ಕಳನ್ನು ಕಳಿಸೋದಿಲ್ಲ. ಕಳಿಸಿದರೆ ಎಲ್ಲಿ ಆ ಮಗುಗೆ 4 ಮಾರ್ಕ್ಸ್ ಕಡಿಮೆ ಆಗುತ್ತೋ, ಅವನ ಅಚೀವ್ಮೆಂಟ್ ಇದೆಯಲ್ಲ, ಸಾಧನೆ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋಂಥ ಭಾವನೆ ನಮ್ಮ ಪೋಷಕರಲ್ಲಿದೆ, ಆ ವಿದ್ಯಾಸಂಸ್ಥೆಗಳಲ್ಲೂ ಇದೆ. ಹಾಗೆ ಮಾಡಿ ಅವರಿಗೆ ಬರೀ ಓದೋದೊಂದು, ಮಾರ್ಕ್ಸ್ ತೆಗೆಯೋದೊಂದು, ರ್ಯಾಂಕ್ ತಗೊಳ್ಳೋದು ಒಂದೇ ಉದ್ದೇಶ, ಗುರಿಯನ್ನಾಗಿ, ಸಂಸ್ಕೃತಿಯಾಗಿ, ಸಂಸ್ಕಾರ ಆಗಿ ಆ ಸಂಸ್ಥೆಗಳು ಕಳಿಸೋದ್ರಿಂದ ಅವನು ಪ್ರತಿಭಾವಂತನಾಗ್ತಾನೆ, ಸಾಧನೆ ಮಾಡ್ತಾ ಹೋಗ್ತಾನೆ ಮಗು. ಆದರೆ ತಾಯಿ ತಂದೆ ಬಂಧು ಬಳಗ ಎಲ್ಲರನ್ನೂ ಮರೀತಾನೆ. ಹಾಗಾಗಿ ನಾವು ಎಷ್ಟೇ ಉನ್ನತಿಗೆ ಹೋದರೂ ನಮ್ಮ ಸಂಸ್ಕಾರ ಇಲ್ಲದೇ ಇದ್ದರೆ, ಕಲಿಸ್ತಾ ಇದ್ದರೆ, ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲಿಸ್ತಾ ಇದ್ದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ
ಸ್ಪಂದನೆ ಇಲ್ಲದೆ ಇರತಕ್ಕಂಥ ಸಂಸ್ಕಾರವನ್ನು ಶಿಕ್ಷಣವನ್ನು ಕಲಿಸಿದರೆ ನಾವು ಮುಂದೆ ದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗ್ತದೆ. ನಮ್ಮ ವೃದ್ಧಾಪ್ಯ ಜೀವನದಲ್ಲಿ ನಾವೆಲ್ಲ ಕಳ್ಕೊಳ್ಬೇಕಾಗತ್ತೆ. ನಮ್ಮ ಮಕ್ಕಳೇನೋ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡ್ತಾರೆ, ಆದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡೋಕ್ಕೆ ನಮಗೆ ಅವಕಾಶಗಳೇ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಆ ನಿಟ್ಟಿನಲ್ಲಿ ಈ ಮಠಮಾನ್ಯಗಳ ನೆರಳಿನಲ್ಲಿ ತಾವೆಲ್ಲ ತಮ್ಮ ಮಕ್ಕಳನ್ನು ಕಲಿಸಿ ಆ ಸಂಸ್ಕಾರ ದೊರಕತಕ್ಕಂಥ ದೊರಕಿಸ್ಕೊಂಥ ಪ್ರಯತ್ನವನ್ನು ತಾವೆಲ್ಲ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಶಾಲೆನೂ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ, ಅವರಿಗೂ ಕೂಡ ಶುಭವಾಗಲಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಗುರುಗಳ ಸಾನ್ನಿಧ್ಯದಲ್ಲಿ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.